ಕನಕಪುರದಲ್ಲಿ ನಮ್ಮ RES ವಿದ್ಯಾಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ಒಂದು ಉದ್ಯೋಗ ಮೇಳ ಆಚರಣೆ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆಲ್ಲ ಅವಕಾಶ ಸಿಗಬೇಕು ಅಂತ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ 26-27 ಒಂದು ಕಾರ್ಯಕ್ರಮ ಇದೆ. ಇವತ್ತು ಕನಕಪುರದಲ್ಲಿದೆ. ಸೊ ಯಾರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಖಾಸಗಿ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಸಂಘಟನೆ ಯಾವ ರೀತಿ ಮಾಡ್ತೀರಿ ಬೆಂಗಳೂರಲ್ಲಿ? ಇಲ್ಲಿಂದ ಏನಾದ್ರು ಪ್ರಾರಂಭ ಆಗುತ್ತೆ? ಏನಿಲ್ಲ, ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದಾನೆ ಎಲೆಕ್ಷನ್ ಮಾಡ್ತೀವಿ. ನಾವು ಕಟ್ಟಾಕ್ಬೇಕು ಅಂತೇಳಿ ಸಾಕಷ್ಟು ಮೈತ್ರಿ ನಾಯಕರು ಹೋರಾಡ್ತಾರೆ ಅಂತ ಕಟ್ ಹಾಕಿದ್ರಲ್ಲೇನೆ, ಪುಟ್ಟಣ್ಣನ ಕಟ್ ಹಾಕ್ಬೇಕು ಅಂತ ಇಬ್ರು ಸೇರಿದ್ರಲ್ಲ, ಹಂಗೆ ಇದು ಕಟ್ ಹಾಕ್ತಾರೆ. ಈ ನಿಮ್ಮ ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಸರ್. ಸಾಕಷ್ಟು ಜನ ಖಂಡಿತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 10 ಜನ ಸತ್ತಿದ್ದಾರೆ, ಅರಿವಿದೆ ನಮ್ಗೆ. ನಾನು ಹೊಸದಾಗೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ, ಆದಷ್ಟು ಜಾಸ್ತಿ ಆ ಕಬ್ಬಿಣದ ಏನು ರೈಲ್ವೆ ಇದೆ ಅದನ್ನು ತಂದು ಗ್ರಾಂಟ್ ಕೂಡ ಮಾಡಿಸಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಈ ಕಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಕಾಡು ಜಾಸ್ತಿ ಬೆಳೀತಾ ಇದೆ, ಆನೆಗಳೆಲ್ಲ ಟೌನ್ ಒಳಗಡೆ ನುಗ್ತಾ ಇದೆ. ಸುಮಾರು ಮೊನ್ನೆ ನಮ್ಮ ಮನೆ ಪಕ್ಕ ಇಲ್ಲಿ ಕೋಡಳ್ಳಿ ತಾವು ಕೆಬ್ಬಳ್ಳಿ ಆದ ತಾವು ನೋಡಿದ್ವಿ ಒಂದು ವಿಡಿಯೋನ, 50 ಆನೆ ಹಿಂಡು ಹೋಗ್ತಾ ಇದೆ. ಸೊ ಇದು ದೊಡ್ಡ ಏನ್ ಮಾಡ್ತಿದ್ರು ಪ್ರಕೃತಿ, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು, ಮಾಡ್ತಾ ಇದ್ವಿ. ಕನಕಪುರದಲ್ಲಿ ನಮ್ಮ RES ವಿದ್ಯಾಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ಒಂದು ಉದ್ಯೋಗ ಮೇಳ ಆಚರಣೆ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆಲ್ಲ ಅವಕಾಶ ಸಿಗಬೇಕು ಅಂತ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ 26-27 ಒಂದು ಕಾರ್ಯಕ್ರಮ ಇದೆ. ಇವತ್ತು ಕನಕಪುರದಲ್ಲಿದೆ. ಸೊ ಯಾರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಖಾಸಗಿ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಸಂಘಟನೆ ಯಾವ ರೀತಿ ಮಾಡ್ತೀರಿ ಬೆಂಗಳೂರಲ್ಲಿ? ಇಲ್ಲಿಂದ ಏನಾದ್ರು ಪ್ರಾರಂಭ ಆಗುತ್ತೆ? ಏನಿಲ್ಲ, ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದಾನೆ ಎಲೆಕ್ಷನ್ ಮಾಡ್ತೀವಿ. ನಾವು ಕಟ್ಟಾಕ್ಬೇಕು ಅಂತೇಳಿ ಸಾಕಷ್ಟು ಮೈತ್ರಿ ನಾಯಕರು ಹೋರಾಡ್ತಾರೆ ಅಂತ ಕಟ್ ಹಾಕಿದ್ರಲ್ಲೇನೆ, ಪುಟ್ಟಣ್ಣನ ಕಟ್ ಹಾಕ್ಬೇಕು ಅಂತ ಇಬ್ರು ಸೇರಿದ್ರಲ್ಲ, ಹಂಗೆ ಇದು ಕಟ್ ಹಾಕ್ತಾರೆ. ಈ ನಿಮ್ಮ ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಸರ್. ಸಾಕಷ್ಟು ಜನ ಖಂಡಿತ 9 ಜನ ಸತ್ತಿದ್ದಾರೆ, ಅರಿವಿದೆ ನಮ್ಗೆ. ನಾನು ಹೊಸದಾಗೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ, ಆದಷ್ಟು ಜಾಸ್ತಿ ಆ ಕಬ್ಬಿಣದ ಏನು ರೈಲ್ವೆ ಇದೆ ಅದನ್ನು ತಂದು ಗ್ರಾಂಟ್ ಕೂಡ ಮಾಡಿಸಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಈ ಕಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಕಾಡು ಜಾಸ್ತಿ ಬೆಳೀತಾ ಇದೆ, ಆನೆಗಳೆಲ್ಲ ಟೌನ್ ಒಳಗಡೆ ನುಗ್ತಾ ಇದೆ. ಸುಮಾರು ಮೊನ್ನೆ ನಮ್ಮ ಮನೆ ಪಕ್ಕ ಇಲ್ಲಿ ಕೋಡಳ್ಳಿ ತಾವು ಕೆಬ್ಬಳ್ಳಿ ಆದ ತಾವು ನೋಡಿದ್ವಿ ಒಂದು ವಿಡಿಯೋನ, 50 ಆನೆ ಹಿಂಡು ಹೋಗ್ತಾ ಇದೆ. ಸೊ ಇದು ದೊಡ್ಡ ಏನ್ ಮಾಡ್ತಿದ್ರು ಪ್ರಕೃತಿ, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು, ಮಾಡ್ತಾ ಇದ್ವಿ.